ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ವಿಜಯ ಪಾಟೀಲ್. ಸಮಾಜ ವಿಜ್ಞಾನ, ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ 8ನೇ ತರಗತಿಯ ಪಾಠಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನೀಡಲಾಗುತ್ತೆ. ಹಾಗೆ ಪ್ರತಿ ವಿಡಿಯೋಗಳ PDF-ಗಳು, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗಿಲ್ಲಿ ಸಿಗುತ್ತೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು ಇನ್ಕ್ಲೂಡಿಂಗ್ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಫ್ರಮ್ 6 to 12 ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ DSART ವಿಡಿಯೋಗಳು. ನಾನು ಸೋಷಿಯಲ್ ಸೈನ್ಸ್ನ 6th 8th ಸ್ಟ್ಯಾಂಡರ್ಡ್ನ ಬುಕ್ಸ್ಗಳನ್ನು ಮುಗಿಸಿದ್ದೀನಿ. ಈಗ 8th ಸ್ಟ್ಯಾಂಡರ್ಡ್ನ ಪಾಠಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ನು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳು ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ನಿಮಗೆ ಇಲ್ಲಿ ಸಿಗುತ್ತೆ. ಈ ಎಲ್ಲ ವಿಡಿಯೋಗಳ ಉಪಯೋಗಗಳನ್ನು ನೀವು ಪಡ್ಕೋಬೇಕು. ಇನ್ನು ಐಡಿಯಾಸ್ ಫೋರಮ್ ತಂಡ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ತಯಾರಿ ನಡೆಸಿದೆ. ಇದಕ್ಕೆ ನಿಮ್ಮ ಬೆಂಬಲ ಅತಿ ಅವಶ್ಯಕ. ಬೆಂಬಲಿಸೋದು ಹೇಗೆ ಅಂದರೆ, ನಾವಿಲ್ಲಿ ಒಂದು ಆಪ್ಷನನ್ನು ನಿಮಗೆ ನೀಡ್ತಿದ್ದೀವಿ. ಜಾಯಿನ್ ಆಪ್ಷನ್, ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಹೇಗೆ? ಶಿಶು, ಇಲ್ಲಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. ಶಿಶು 29 ರೂಪಾಯಿಗಳು, ಕಿಶೋರ್ 59 ರೂಪಾಯಿಗಳು, ತರುಣ್ 159 ರೂಪಾಯಿಗಳು. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 159 ರೂಪಾಯಿಗಳನ್ನು ಈ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರ್ಗೆ 8748814920 ನಂಬರ್ಗೆ ಸೆಂಡ್ ಮಾಡೋದರ ಮುಖಾಂತರ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಇದನ್ನು ನಾವು ಏನಕ್ಕೆ ಉಪಯೋಗಿಸ್ಕೋತೀವಿ ಅಂದರೆ, ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗಿಸ್ಕೋತೀವಿ. ಹೆಚ್ಚಿಗೆ ಬಂದಂಥ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಹೀಗೆ ಸಹಾಯ ಮಾಡೋಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಏನು ಮಾಡ್ಬೋದು, ನೀವು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 8ನೇ ತರಗತಿಯ ಮೊದಲನೇ ಪಾಠ. ಇವತ್ತಿನ ನಾವು 8ನೇ ತರಗತಿಯ ಪಾಠಗಳನ್ನು ಶುರು ಮಾಡ್ತಿದ್ದೀವಿ. ಮೊದಲನೇ ಪಾಠ ಆಧಾರಗಳು ಅಂದರೆ ಏನು, ಇತಿಹಾಸದ ಭಾಗದ ಆಧಾರಗಳು ಅಂದರೆ ಏನು ಅಂತ ಹೇಳುತ್ತೆ. 6th ನಾವು ಮೊದಲನೇ ಪಾಠದಲ್ಲಿ ಇತಿಹಾಸ ಅಂದರೆ ಏನು, ಇತಿಹಾಸವನ್ನು ರಚಿಸೋದಕ್ಕೆ ಆಧಾರಗಳು ಬೇಕು, ಅವುಗಳ ಹೆಸರನ್ನು ನೋಡಿದ್ವಿ. ಈ ಪಾಠದಲ್ಲಿ ನಾವು ಸಂಕ್ಷಿಪ್ತವಾಗಿ ಅಧ್ಯಯನಕ್ಕೆ ಬೇಕಾಗುವ ಆಧಾರಗಳು, ಆಧಾರದ ವಿಧಗಳು, ಪ್ರಾಕ್ತನ ಆಧಾರಗಳ ಅರ್ಥ ಏನು, ಅದರ ಇಂಪಾರ್ಟೆನ್ಸ್ ಏನು, ಶಾಸನಗಳು ಹೇಗೆ ಇತಿಹಾಸವನ್ನು ಬರೆಯೋದಕ್ಕೆ ಸಾಕ್ಷ್ಯಗಳನ್ನು ಒದಗಿಸ್ಕೊಡ್ತವೆ ಅನ್ನೋದನ್ನು ಈ ಪಾಠದಿಂದ ನಾವು ಕಲಿತೀವಿ. ಮೊದಲದಾಗಿ ಇತಿಹಾಸ ಅಂದರೆ ಏನು? ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವನ್ನು ಇತಿಹಾಸ ಅಂತ ಕರೀತಾರೆ. ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಬರೆಯಲಾಗುತ್ತೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳ್ತಾರೆ. ಇದು ಒಂದು ತಾತ್ವಿಕ ಸ್ಥಿತಿ, ತಾತ್ವಿಕ ಒಂದು ಭಾವ. ಯಾವುದೇ ಆಧಾರವಿಲ್ಲದೆ ಒಂದು ಕಥೆಯನ್ನು ಹೇಳಿದ್ರೆ ಅದು ದಂತಕಥೆ ಆಗುತ್ತೆ. ಆಧಾರ ಇಟ್ಕೊಂಡು ಕಥೆಯನ್ನು ಹೇಳಿದರೆ ಅದು ಇತಿಹಾಸ ಆಗುತ್ತೆ. ಯಾವುದೇ ಒಬ್ಬ ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಇದ್ದಂತೆ. ಹೇಗೆ ಲಾಯರ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹ ಮಾಡಿ ವಾದವನ್ನು ಮುಂದಿಡ್ತಾರೋ, ಹಾಗೆ ಇತಿಹಾಸಕಾರರು ಕೂಡ ಆಧಾರಗಳನ್ನು ಸಂಗ್ರಹಣೆ ಮಾಡಿ ಅವುಗಳನ್ನು ವಿಮರ್ಶೆಗೆ ಒಳಪಡಿಸಿ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಿ ಇತಿಹಾಸವನ್ನು ಬರೀತಾರೆ. ಕೆಲವೊಮ್ಮೆ ನಿಖರ ಆಧಾರಗಳು ದೊರೆಯದೇ ಇದ್ದಾಗ ಲಭ್ಯವಿರುವ ಆಧಾರಗಳ ಮೇಲೆ ಊಹೆಗಳನ್ನು ಮಾಡಲಾಗುತ್ತೆ. ಆದ್ದರಿಂದ ಕೆಲವೊಂದು ಸಂಗತಿಗಳು ಬೇರೆ ಬೇರೆ ಇತಿಹಾಸಕಾರರ ದೃಷ್ಟಿಕೋನದಲ್ಲಿ ಚಿತ್ರಿಸಲ್ಪಡ್ತವೆ. ಇದು ಇತಿಹಾಸ ಅಂದರೆ ಏನು ಅಂತ. ಇನ್ನು ಆಧಾರ ಅಂದರೆ ಏನು? ಪ್ರಾಚೀನ ಕಾಲದಿಂದ ಮನುಷ್ಯರು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ವಿವಿಧ ಬಗೆಯ ಅನುಕೂಲತೆಗಳನ್ನು ಮಾಡಿಕೊಂಡ್ರು. ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಂತಹ ವಸ್ತುಗಳು ಇಂದಿಗೂ ಹಲವಾರು ವಸ್ತುಗಳು ಉಳ್ಕೊಂಡವೆ. ಆಕರಗಳೆಂದು ಇತಿಹಾಸಕಾರರು ಇವುಗಳನ್ನು ಪರಿಗಣನೆಗೆ ತಗೊಳ್ತಾರೆ. ಆದ್ದರಿಂದ ಹಿಂದಿನವರು ಬಳಸಿ ಬಿಟ್ಟು ಹೋಗಿರುವಂತಹ ವ್ಯವಸಾಯದ ಪರಿಕರಗಳಾಗಿರಲಿ, ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು,
ಅವರು ಬಳಸಿದಂತಹ ಆಯುಧಗಳು ಮುಂತಾದವುಗಳನ್ನು ಇತಿಹಾಸದ ಆಕರಗಳು ಅಂತ ಪರಿಗಣನೆಗೆ ತಗೊಂಡು ಇತಿಹಾಸವನ್ನು ಬರೆಯೋದಕ್ಕೆ ಉಪಯೋಗ ಮಾಡ್ಕೋತಾರೆ. ಹಾಗೆ ಲಿಖಿತ ರೂಪದ ಪುರಾವೆಗಳು ನಮಗೆ ಸಿಗುತ್ತೆ, ಅವುಗಳೇ ಕೃತಿಗಳು. ಆದ್ದರಿಂದ ಇತಿಹಾಸಕ್ಕೆ ಬೇಕಾಗುವ ಆಧಾರಗಳನ್ನು 2 ಬಗೆಯಾಗಿ ವಿಂಗಡಿಸಲಾಗುತ್ತೆ: ಸಾಹಿತ್ಯಿಕ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಸಾಹಿತ್ಯದ ಆಧಾರಗಳನ್ನು 2 ಬಗೆಯಾಗಿ ವಿಂಗಡಿಸೋದಾದರೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ವಿಂಗಡಿಸಲಾಗುತ್ತೆ. ಪುರಾತತ್ವ ಆಧಾರಗಳಲ್ಲಿ ಬರೋದು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳು. ಇನ್ನು ಸಾಹಿತ್ಯದ ಆಧಾರಗಳಲ್ಲಿ ಮೊದಲನೇ ವಿಧ ಲಿಖಿತ ಸಾಹಿತ್ಯ. ಸಾಹಿತ್ಯದ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಬಹಳ ಇಂಪಾರ್ಟೆಂಟ್. ಸಾಹಿತ್ಯದ ವಿವರಣೆಗಳ ಮೂಲಕ ಸಮಕಾಲೀನ ಅಂದರೆ ಆಗಿನ ಕಾಲದ ಕೃತಿಯನ್ನು ರಚಿಸಲ್ಪಟ್ಟದ ಕಾಲದ ಐತಿಹಾಸಿಕ ಅಂಶಗಳನ್ನು ಆ ಕೃತಿ ಬಿಚ್ಚಿಕೊಡುತ್ತೆ. ಸಾಹಿತ್ಯ ಕೃತಿ ಅದು ರಚನೆಯಾದ ಕಾಲದಿಂದ ಪ್ರಚಲಿತದಲ್ಲಿರುವಂತಹ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಕಟ್ಟಿಕೊಡುತ್ತೆ. ಕೃತಿ ರಚನೆಕಾರರು ನೋಡಿದಂತಹ, ಅವರು ತಿಳ್ಕೊಂಡಂತಹ, ತಾವು ಅನುಭವಿಸಿದಂತಹ ಕೆಲವು ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಆ ಕೃತಿಗಳಲ್ಲಿ ಕಟ್ಟಿಕೊಡ್ತಾರೆ. ಆದ್ದರಿಂದ ಲಿಖಿತ ಸಾಹಿತ್ಯ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಲಿಖಿತ ಸಾಹಿತ್ಯದಲ್ಲಿಯೂ ಕೂಡ 2 ವಿಧಗಳನ್ನು ನಾವು ಕಾಣಬಹುದು. ಯಾವ್ಯಾವು ಅಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ. ಮೊದಲನೇದಾಗಿ ದೇಶೀಯ ಸಾಹಿತ್ಯ ಅಂದರೆ ಏನು? ಇದು ಭಾರತೀಯರಿಂದ ಭಾರತೀಯ ಭಾಷೆಯಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಈ ಎಲ್ಲ ಭಾಷೆಗಳಲ್ಲಿ ಈ ಕೆಲವೊಂದು ಭಾಷೆಗಳಲ್ಲಿ ಭಾರತೀಯ ಭಾಷೆಗಳಲ್ಲಿ ರಚಿತವಾದಂತಹ ಭಾರತೀಯರಿಂದಲೇ ರಚಿತವಾದಂತಹ ಆಕರಗಳಿಗೆ ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ಇಲ್ಲಿ ಕೆಲವೊಂದು ಕೃತಿಗಳನ್ನು ಹೆಸರಿಸಲಾಗಿದೆ. ಯಾವ್ಯಾವು? ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲರಾಜನ ಗಥಾಸಪ್ತಮಿ, ವಿಶಾಖದತ್ತನ ಮುದ್ರಾರಾಕ್ಷಸ, ಕಲ್ಹಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ದರ್ಬಾಯಿಯ ಪೃಥ್ವಿರಾಜರಾಸ, ಪಂಪನ ವಿಕ್ರಮಾರ್ಜುನ ವಿಜಯ, ಹಾಗೆ ಸಂಗಮ್ ಸಾಹಿತ್ಯಗಳು ಮುಂತಾದ ಸಾಹಿತ್ಯ ಕೃತಿಗಳನ್ನು ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಹೆಸರಿಸಲಾಗಿದೆ. ಇವುಗಳು ತಾವು ರಚನೆಯ ಕಾಲದಲ್ಲಿ ಈ ಕೃತಿಯ ರಚನೆಯ ಕಾಲದಲ್ಲಿ ಇದ್ದಂತಹ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಹಾಗೆ ರಾಜಕೀಯ, ಅಲ್ಲಿಯ ಆಡಳಿತ ಮೊದಲಾದ ಸಂಗತಿಗಳ ಚಿತ್ರಣವನ್ನು ಒಳಗೊಂಡಿವೆ. ಇನ್ನು ವಿದೇಶೀಯ ಸಾಹಿತ್ಯ, 2ನೇ ಪ್ರಕಾರ ವಿದೇಶೀಯ ಸಾಹಿತ್ಯ. ವಿದೇಶೀಯ ಸಾಹಿತ್ಯ ಅಂದರೆ ಏನು? ವಿದೇಶಗಳಿಗೆ ಭಾರತಕ್ಕೆ ಬಂದಂತಹ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು ಹಾಗೆ ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಸಹ ಹೀಗೆ ಬಂದಂತಹ ವಿದೇಶಿಗರು ಇಲ್ಲಿ ತಮಗೆ ಆದಂತಹ ಅನುಭವಗಳನ್ನು, ಇಲ್ಲಿ ಅವರು ನೋಡಿದಂತಹ ಭಾರತೀಯ ಸಂಸ್ಕೃತಿ, ಅಲ್ಲಿನ ಸಾಮಾಜಿಕ ಸ್ಥಿತಿಗತಿ, ಧಾರ್ಮಿಕ ರೀತಿಗಳನ್ನು ತಾವು ನೋಡಿದ ದೃಷ್ಟಿಯಲ್ಲಿ ದಾಖಲೆ ಮಾಡಿದ್ದಾರೆ. ಅವುಗಳನ್ನು ವಿದೇಶಿ ಸಾಹಿತ್ಯಗಳು ಅಂತ ಕರೆಯಲಾಗುತ್ತೆ. ಇಲ್ಲಿ ಹಲವಾರು ಕೃತಿಗಳನ್ನು ಸಹ ಹೆಸರಿಸಲಾಗಿದೆ. ಮೆಗಸ್ತನಿಸ್ನ ಇಂಡಿಕಾ, ಗಾಹಿಯಾಂಡ್ರ ಗೋಕೋಕಿ ಆ್ಯಂಡ್ ಹ್ಯೂಯೆನ್ಸಾಂಗ್ನ ಸಿಯುಕಿ, ಟಾಲ್ಮಿಯ ಜಿಯೋಗ್ರಫಿ, ಬರೋನಿಯ ತಾರಿಕ್ ಎ ಫಿರೋಜ್ ಶಾಹಿ, ಫರಿಷ್ತಾನ್ನ ತಾರಿಕ್ ಎ ಫರಿಷ್ತಾ ಆ್ಯಂಡ್ ಬಾಬರ್ನ ತುಜ್ಕಿ ಬಾಬ್ರಿ. ಈ ಎಲ್ಲ ವಿದೇಶಿಯ ಕೃತಿಗಳು ಅನೇಕ ಆ ಕಾಲಘಟ್ಟದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಅಲ್ಲಿನ ಆರ್ಥಿಕ ಸ್ಥಿತಿ, ಅಲ್ಲಿನ ಆಡಳಿತದ ಬಗ್ಗೆ ಚಿತ್ರಣಗಳನ್ನು ಕೊಡುತ್ತೆ. ಇನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯದ ನ್ಯೂನತೆಗಳು ಏನು? ಇದು ಲಿಖಿತ ಸಾಹಿತ್ಯದ ನ್ಯೂನತೆ ಆಗುತ್ತೆ. ದೇಶೀಯ ಸಾಹಿತ್ಯದಲ್ಲಿ ಆಡಂಬರ ಜಾಸ್ತಿ, ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ಸ್ವಾಮಿನಿಷ್ಠೆಯ ಅಂಶಗಳನ್ನು ಆ ಕೃತಿಗಳಲ್ಲಿ ನಾವು ನೋಡ್ಬೋದು. ಇದ್ದಿದ್ದಕ್ಕಿಂತ ಹೆಚ್ಚಾಗಿ ಅಲಂಕಾರಿಕವಾಗಿ ಅಥವಾ ಆಡಂಬರವಾಗಿ ಚಿತ್ರಿಸಿದರು ದೇಶೀಯ ಸಾಹಿತ್ಯದಲ್ಲಿ. ಇನ್ನು ವಿದೇಶೀಯ ಸಾಹಿತ್ಯದಲ್ಲಿ ಏನಾಯಿತು? ವಿದೇಶಿಗರಿಗೆ ನಮ್ಮ ದೇಶದ ಸ್ಥಳೀಯ ಜ್ಞಾನದ ಕೊರತೆ ಇರೋದ್ರಿಂದ ಅವರಿಗೆ ತಪ್ಪು ಗ್ರಹಿಕೆಯಾಗಿ ಕೆಲವೊಂದು ತಪ್ಪು ದಾಖಲೆಗಳು ಕಂಡುಬರ್ತವೆ ವಿದೇಶೀಯ ಸಾಹಿತ್ಯದಲ್ಲಿ. ಈ 2 ನ್ಯೂನತೆಗಳು ಲಿಖಿತ ಸಾಹಿತ್ಯದಲ್ಲಿ ಕಂಡುಬರುವಂತಹ ನ್ಯೂನತೆಗಳು. ಇನ್ನು ಮೌಖಿಕ ಸಾಹಿತ್ಯ. ಮೌಖಿಕ ಅಂದರೆ ಏನು? ಜನರ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಸಾಹಿತ್ಯ. ಒಬ್ಬರ ಬಾಯಿ ಮಾತಿನ ಮೂಲಕ ಹರಿದು ಬರುವ ಕಥೆಯಾಗಲಿ, ಲಾವಣಿಯಾಗಲಿ, ಐತಿಹ್ಯ, ಜಾನಪದ ಗೀತೆ ಇವುಗಳನ್ನು ಮೌಖಿಕ ಸಾಹಿತ್ಯದಲ್ಲಿ ಹೆಸರಿಸಲಾಗುತ್ತೆ.
ಆಗಿನ ಕಾಲದ ಈ ಜನಪದರು ಸ್ಥಳೀಯ ವೀರರ ಬಗ್ಗೆ ಹಾಡಿದಂತಹ ಲಾವಣಿಗಳು ಅಂದರೆ ಕುಮಾರರಾಮ, ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ ಹೀಗೆ ಹಲವಾರು ಮಹನೀಯರ ಬಗ್ಗೆ ಮೊದಲಾದವರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಹಾಡ್ತಿದ್ರು. ಅದು ಜನರಿಂದ ಬಾಯಿಯಿಂದ ಬಾಯಿಗೆ ಬಂದು ಈಗಲೂ ಸಹ ಹಲವಾರು ಲಾವಣಿ ಪದಕಾರರು, ಜನಪದ ಗೀತೆ ಹಾಡುಗಾರರು ಈ ಹಾಡುಗಳನ್ನು ಹಾಡ್ತಾರೆ. ಇದು ಮೌಖಿಕ ಸಾಹಿತ್ಯ. ಇನ್ನು ಇಲ್ಲಿ ಐತಿಹ್ಯ ಅಂದರೆ ಏನು? ಐತಿಹ್ಯ ಅಂದರೆ ಸ್ಥಳ ಪುರಾಣಗಳು. ಸ್ಥಳ ಪುರಾಣ ಅಂದರೆ ಪ್ರತಿಯೊಂದು ಊರಿಗೆ ಅದರದೇ ಆದಂಥ ಹಿನ್ನೆಲೆ ಇರುತ್ತೆ. ಆ ಊರಿಗೆ ಆ ಹೆಸರು ಬರೋದಕ್ಕೆ ಅದಕ್ಕೆ ಸ್ಥಳ ಪುರಾಣ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಶ್ರವಣಬೆಳಗೊಳ, ಬೆಂಗಳೂರು, ಕೊಪ್ಪಳ, ಪಟ್ಟದಕಲ್ಲು, ಗೋಕರ್ಣ, ಮೈಸೂರು ಮೊದಲಾದ ಊರುಗಳ ಹೆಸರಿನ ಹಿಂದೆ ಅವುಗಳದೇ ಆದ ಒಂದು ಐತಿಹ್ಯ ಇದೆ, ಅವುಗಳದೇ ಆದ ಒಂದು ಚರಿತ್ರೆ ಇದೆ. ಈ ಎಲ್ಲದಕ್ಕೆ ಸ್ಥಳ ಪುರಾಣ ಅಂತ ಕರೀತಾರೆ. ಸ್ಥಳ ಪುರಾಣಗಳನ್ನು ಐತಿಹ್ಯ ಅಂತ ಕರಿಬೋದು. ಹಾಗೆ ಪ್ರತಿ ಹಳ್ಳಿ ನಗರಗಳ ಹಿಂದೆಯೂ ಕೂಡ ಒಂದು ಐತಿಹ್ಯ ಇರುತ್ತೆ. ಇದು ಮೌಖಿಕ ಸಾಹಿತ್ಯದಲ್ಲಿ ಪಟ್ಟಿ ಮಾಡಲಾಗುತ್ತೆ. ಇನ್ನು ಆಧಾರಗಳಲ್ಲಿ ಎರಡನೇ ಆಧಾರ ಅಂದರೆ ಪುರಾತತ್ವ ಆಧಾರಗಳು. ಇವುಗಳಲ್ಲಿ ಬರೋದು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರ ಅವಶೇಷಗಳು. ಇನ್ನು ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರ ಅಲ್ಲ, ಭೂಮಿಯ ಒಳಗೂ ಹುದುಗಿಕೊಂಡು ಹೋಗಿರ್ತವೆ. ಯಾಕಂದರೆ ಕಾಲಾಂತರದಲ್ಲಿ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳಾದವು, ಪ್ರಕೃತಿ ವಿಕೋಪಗಳು ಸಂಭವಿಸಿದ್ದು, ಹಲವಾರು ನಗರಗಳು ಮಣ್ಣಲ್ಲಿ ಮುಚ್ಚಿ ಹೋದವು. ಹಾಗಾದಾಗ ದೊಡ್ಡ ದೊಡ್ಡ ನಗರಗಳು ಮಣ್ಣಲ್ಲಿ ಹುದುಕಿ ಹೋಗಿ ಆ ಪರಿಕರಗಳು ಉತ್ಖನನ ಅನ್ನುವಂತಹ ಮೆಥಡ್ ಮೂಲಕ ಇತಿಹಾಸಕಾರರು ಹೊರಗೆ ತೆಗೆದ್ರು. ಇವು ಪುರಾತತ್ವ ಆಧಾರಗಳು. ಇನ್ನು ಉತ್ಖನನ ಅಂದರೆ ಏನು ಅಂತ 6th ನಾವು ನೋಡಿದ್ವಿ. ಅಂದರೆ ವೈಜ್ಞಾನಿಕ ಭೂ ಅಗೆತದ ಮೂಲಕ ಭೂಮಿಯಲ್ಲಿ ಹುದುಗಿ ಹೋಗಿರುವಂತಹ ಪುರಾತತ್ವದ ಆಧಾರಗಳನ್ನು ಹೊರತೆಗೆಯೋದಕ್ಕೆ ಉತ್ಖನನ ಅಂತ ಕರೀತಾರೆ. ಈ ಉತ್ಖನನದ ಮೂಲಕ ಬಂದಂತಹ ಅವಶೇಷಗಳು, ಶಾಸನ, ನಾಣ್ಯ, ಮಡಿಕೆ ಚೂರು, ಬಳೆ, ಮುದ್ರೆ, ಮಣಿ, ಎಲುಬು, ಲೋಹ ಮುಂತಾದವುಗಳು ಸಹ ನಾವು ಇತಿಹಾಸದ ಆಧಾರಗಳಾಗಿ ಉಪಯೋಗ ಮಾಡ್ಕೊತೀವಿ. ಅಲ್ಲಿ ಪುರಾತತ್ವ ಆಧಾರಗಳಲ್ಲಿ ಮೊದಲನೇದು ಶಾಸನಗಳು. ಶಾಸನ ಅಂದರೆ ಕೊರೆಯಲ್ಪಟ್ಟಿರುವ ಅಂತ ಬರುತ್ತೆ. ಕೊರೆಯಲ್ಪಟ್ಟಿರುವ ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆಯ ಮೇಲೆ ಹಾಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವಂತಹ ವಸ್ತುಗಳ ಮೇಲೆ ಬರೆಯುವಂತಹ ಶಾಸನಗಳು ಬರೀತಿದ್ರು. ಅವುಗಳಿಗೆ ಶಾಸನಗಳು ಅಂತ ಕರಿತಿದ್ರು. ಅಂದರೆ ಅಂದಿನ ಘಟನೆಗಳ ಜೊತೆಗೆ ಆ ಶಾಸನಗಳು ನೇರ ಸಂಬಂಧವನ್ನು ಹೊಂದಿರ್ತವೆ. ಅಂದರೆ ಆಗಿನ ಕಾಲದ ರಾಜರು ತಮ್ಮ ಸಾಹಸಗಾಥೆಗಳನ್ನು, ತಮ್ಮ ಆಡಳಿತವನ್ನು, ಹಾಗೆ ಸೈನಿಕರ ಸಾಹಸಗಾಥೆಗಳನ್ನು ಸಹ ಕಲ್ಲಿನ ಮೇಲೆ ಬರೆಸ್ತಿದ್ರು. ಯಾಕಂದರೆ ಇದು ಮುಂದಿನ ಕಾಲಕ್ಕೂ ನಮ್ಮ ಸಾಹಸಗಾಥೆಗಳು ಸಿಗಲಿ ಅನ್ನೋ ಒಂದು ಆಸೆಯಿಂದ. ಇವು ವಿಶ್ವಾಸಾರ್ಹ ಆಧಾರಗಳು ಅಂತ ಕರೆಯಲ್ಪಡ್ತವೆ. ಅಶೋಕನ ಶಾಸನಗಳು ಇವು ಭಾರತದ ಆರಂಭಿಕ ಶಾಸನಗಳು. ಅವು ಬ್ರಾಹ್ಮಿ ಲಿಪಿಯಲ್ಲಿವೆ. ಅವುಗಳ ಭಾಷೆ ಪ್ರಾಕೃತವಾಗಿದೆ. ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳು ಇಂದು ಕಂಡುಬರ್ತವೆ. ಅವುಗಳಲ್ಲಿ ಕೆಲವೊಂದನ್ನು ಇಲ್ಲಿ ಹೆಸರಿಸಲಾಗಿದೆ. ಚಂದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ, ಕಾರವೇಲ್ನ ಹಾತಿಗುಂಪ ಶಾಸನ. ಈ 3 ಶಾಸನಗಳು ಏನು ಮಾಡ್ತವೆ? ಸೈನಿಕರ ಸಾಹಸಗಳನ್ನು ವಿವರಿಸ್ತವೆ. ಇವುಗಳ ಮೇಲೆ ಸೈನಿಕರ ಸಾಹಸಗಳನ್ನು, ಯುದ್ಧ ಚಿತ್ರಗಳನ್ನು ಬಿಡಿಸಲಾಗಿದೆ. ಇನ್ನು ಉತ್ತಮೇರೂರಿನ ಶಾಸನದಲ್ಲಿ ಚೋಳರ ಗ್ರಾಮಾಡಳಿತವು ಇದರಿಂದ ನಮಗೆ ಸಿಗುತ್ತೆ. ಚೋಳರ ಗ್ರಾಮಾಡಳಿತವನ್ನು ಉತ್ತರ ಮೇರೂರಿನ ಶಾಸನ ಹೇಳುತ್ತೆ. ಇದಲ್ಲದೆ ಅನೇಕ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ, ಹಾಗೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆ, ಅಲ್ಲಿಯ ಧಾರ್ಮಿಕ ಸಂಗತಿಗಳ ಬಗ್ಗೆಯೂ ಕೂಡ ಶಾಸನಗಳು ತಿಳಿಸುತ್ತವೆ. ಇದು ಶಾಸನಗಳು ತಿಳಿಸಿಕೊಡುವಂತಹ ಇತಿಹಾಸ. ಇನ್ನು ನಾಣ್ಯಗಳು ಬರ್ತವೆ. ನಾಣ್ಯಗಳು ಚಿಕ್ಕದಾದರೂ ಕೂಡ ಅವುಗಳಲ್ಲಿ ಇರುವಂತಹ ವಿಷಯ ತುಂಬ ದೊಡ್ಡದು. ಅವುಗಳು ಒಳಗೊಂಡಿರುವಂತಹ ಸಂಗತಿಗಳು ತುಂಬ ದೊಡ್ಡ ಸಂಗತಿಗಳು. ಇವುಗಳನ್ನು ಹೊರಡಿಸಿರುವ ರಾಜನ ಅಧೀನದಲ್ಲಿರುವ ಪ್ರದೇಶದ ವ್ಯಾಪ್ತಿ ಎಷ್ಟು, ಆಡಳಿತದ ಭಾಷೆ ಯಾವುದಾಗಿತ್ತು, ರಾಜನ ಬಿರುದುಗಳು ಯಾವ್ಯಾವಾಗಿದ್ದು, ಅವನ ಸಾಧನೆ, ರಾಜನ ಮತಧರ್ಮ, ರಾಜ್ಯದ ಆರ್ಥಿಕ ಸ್ಥಿತಿ, ಲೋಹ ತಂತ್ರಜ್ಞಾನ ಯಾವುದಾಗಿತ್ತು ಮೊದಲಾದ ವಿಚಾರಗಳನ್ನು ಅರಿಯುವ ನಾಣ್ಯಗಳ ಪಾತ್ರ ಇಲ್ಲಿ ಬಹು ಮುಖ್ಯ ಆಗುತ್ತೆ.
ನಾಣ್ಯದ ಮೇಲೆ ಟಂಕಿಸಿರುವ ಭಾಷೆಯ ಮೇಲೆ ಅಲ್ಲಿನ ಆಡಳಿತ ಭಾಷೆ, ಅಲ್ಲಿ ಟಂಕಿಸಿರುವ ಚಿಹ್ನೆಯ ಮೇಲೆ ಅಲ್ಲಿಯ ದೇವರು ಯಾವುದು, ಅವರು ಯಾವ ದೇವರನ್ನು ಪೂಜಿಸ್ತಿದ್ರು, ಮತ್ತು ಲೋಹದ ಮೇಲೆ ಚಿನ್ನ, ಬೆಳ್ಳಿ ಮತ್ತು ಬೇರೆ ಬೇರೆ ಲೋಹಗಳನ್ನು ಉಪಯೋಗಿಸ್ತಿದ್ರು ಟಂಕಿಸೋದಕ್ಕೋಸ್ಕರ. ಅದರ ಮೇಲೆ ಆರ್ಥಿಕ ಸ್ಥಿತಿ ಹೇಗಿತ್ತು ಅಲ್ಲಿದು ಅನ್ನುವಂಥದ್ದು. ಹಾಗೆ ಹಲವಾರು ವಿಷಯಗಳು ನಾಣ್ಯಗಳಿಂದ ನಮಗೆ ಸಿಗುತ್ತೆ. ಇನ್ನು ಚಂದ್ರಗುಪ್ತ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ್ದ ಅಂತ, ಚಿನ್ನದ ನಾಣ್ಯಗಳನ್ನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಅವನು ಟಂಕಿಸಿದ್ದ ಅಂತ ತಿಳಿಯುತ್ತೆ ಇತಿಹಾಸದಿಂದ. ಇನ್ನು ಗೌತಮಿಪುತ್ರ ಶಾತಕರ್ಣಿ ನಹಪಾಣ ಅನ್ನುವಂತಹ ರಾಜನ ನಾಣ್ಯವನ್ನು, ಅವನ ಹೆಸರನ್ನು ಅಳಿಸಿ ತನ್ನ ಹೆಸರನ್ನು ಮುದ್ರಿಸಿಕೊಂಡಿದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. ಇದರಿಂದ ಗೊತ್ತಾಗುತ್ತೆ ಗೌತಮಿಪುತ್ರ ಶಾತಕರ್ಣ ನಹಪಾಣನನ್ನು ಸೋಲಿಸಿದ್ದ ಅಂತ. ಬೆಂಗಳೂರಿನಲ್ಲೂ ಸಹ ಹಲವಾರು ರೋಮ್ಗೆ ಸಂಬಂಧಿಸಿದಂತಹ ನಾಣ್ಯಗಳು ಕಾಣಸಿಗ್ತವೆ. ಇದರಿಂದ ಗೊತ್ತಾಗುತ್ತೆ ನಾವು ಆಗಿನ ಕಾಲದಲ್ಲಿ 2000 ವರ್ಷಗಳ ಹಿಂದೆ ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ವಿ ಅಂತ. ಇವು ನಾಣ್ಯಗಳು ತಿಳಿಸಿಕೊಡುವಂತಹ ಇತಿಹಾಸ. ಇನ್ನು ಮುಂದೆ ಬರೋದು ಸ್ಮಾರಕಗಳು. ಸ್ಮಾರಕಗಳು ಚರಿತ್ರೆಯನ್ನು ಬರೆಯೋದಕ್ಕೆ ಪ್ರಮುಖ ಸಾಕ್ಷಿಗಳಾಗಿ ಮೂಡಿಬರ್ತವೆ. ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು ಹಾಗೆ ಮುಂತಾದವುಗಳು ಸ್ಮಾರಕಗಳು ಅಂತ ಕರೆಸ್ಕೊಳ್ತವೆ. ಇಲ್ಲಿ ಕೆಲವೊಂದು ಸ್ಮಾರಕಗಳನ್ನು ಹೆಸರಿಸಲಾಗಿದೆ. ಮೆಹರೂಲಿಯ ಉಕ್ಕಿನ ಸ್ತಂಭ, ವಿಜಯನಗರದ ಪಿಸುಮಾತಿನ ಮೊಗಶಾಲೆಗಳು, ಶಹಜಾನ್ನ ತಾಜ್ ಮಹಲ್, ಚಿತ್ತೋಡ್ಗಢದ ವಿಜಯಸ್ತಂಭ, ನಳಂದ ಸ್ಮಾರಕಗಳು, ಐಹೊಳೆ, ಪಟ್ಟದಕಲ್ಲು, ಮದರಸ ವಾಸ್ತುಶಿಲ್ಪಗಳು ಇವು ಆಗಿನ ಇತಿಹಾಸಕ್ಕೆ ಹಿಡಿದ ಕನ್ನಡಿಗಳಾಗಿವೆ. ಮೆಹರೂಲಿಯ ಉಕ್ಕಿನ ಸ್ತಂಭ ಹಾಗೆ ಚಿತ್ತೋಡ್ಗಢದ ವಿಜಯ ಸ್ತಂಭ ಆ ರಾಜರ ಸಾಹಸಗಾಥೆಗಳನ್ನು ಹೇಳಿದರೆ, ಶಹಜಾನ್ನ ತಾಜ್ ಮಹಲ್ ಒಂದು ಪ್ರೇಮ ಕಥನವನ್ನು ಹೇಳುತ್ತೆ. ಶಹಜಹಾನ್ನ ಹೆಂಡತಿಯ ಸಲುವಾಗಿ ಕಟ್ಟಿದಂತಹ ಕಟ್ಟಡ ಇದು. ಇನ್ನು ವಿಜಯನಗರದ ಪಿಸುಮಾತಿನ ಮೊಗಶಾಲೆಗಳು ಆಗಿನ ಕಾಲದಲ್ಲಿ ಇದ್ದಂತಹ ತಾಂತ್ರಿಕತೆಯನ್ನು ಹೇಳುತ್ತೆ. ಹಾಗೆ ಐಹೊಳೆ, ಪಟ್ಟದಕಲ್ಲು, ಮದರಸ ವಾಸ್ತುಶಿಲ್ಪಗಳು ಇವು ಆಗಿನ ಕಾಲದ ಶಿಲ್ಪಕಲಾ ನೈಪುಣ್ಯತೆಯನ್ನು ನಮಗೆ ಹೇಳುತ್ತೆ. ಇವು ಸ್ಮಾರಕಗಳು ಕಟ್ಟಿಕೊಡುವಂತಹ ಇತಿಹಾಸ. ಇನ್ನು ಇತರೆ ಅವಶೇಷಗಳು, ಇವುಗಳನ್ನು ಬಿಟ್ಟು ದೊರೆತಂತಹ ಮಡಿಕೆ ಚೂರುಗಳು, ಮುದ್ರೆ, ಲೋಹದ ತುಣುಕು, ಆಯುಧಗಳು ಇವೆಲ್ಲವುಗಳ ಸಹಾಯದಿಂದ ನಾವು ಅಂದಿನ ಕಾಲದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜನಜೀವನ ಅಷ್ಟೇ ಅಲ್ಲದೆ ಅಂದಿನ ವ್ಯಾಪಾರ ವ್ಯವಹಾರ ಹೇಗಿತ್ತು, ಅಲ್ಲಿನ ಆಹಾರ ಪದ್ಧತಿ ಹೇಗಾಗಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಉತ್ಖನನದಲ್ಲಿ ದೊರೆತಂತಹ ಜೈವಿಕ ಸತ್ತ ಪ್ರಾಣಿ, ಪಕ್ಷಿ, ಗಿಡಮರಗಳ ಅವಶೇಷಗಳನ್ನು ಇಂಗಾಲ 14ರ ವಿಧಾನಕ್ಕೆ ಒಳಪಡಿಸ್ತಾರೆ. ಇಂಗಾಲ 14ರ ವಿಧಾನ ಏನು ಅಂತಂದರೆ, ಇದು C14 ಅಂತಂದರೆ ರೇಡಿಯೋ ಆ್ಯಕ್ಟಿವ್ ಕಾರ್ಬನ್ ಅಂತ, ಅಂದರೆ ವಿಕಿರಣಶೀಲ ಕಾರ್ಬನ್ ಅಂತ. ಇದು ಕಾಲವನ್ನು ಅಳೆಯೋದಕ್ಕೆ, ಆ ಒಂದು ಪಳೆಯುಳಿಕೆಯ ಸಿಕ್ಕಂತಹ ಒಂದು ಅವಶೇಷದ ವಯಸ್ಸನ್ನು ಅಳೆಯೋದಕ್ಕೆ ಉಪಯೋಗ ಆಗುತ್ತೆ. ಈ ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳು ಜೈವಿಕ ಮರ, ಗಿಡ, ಪ್ರಾಣಿ, ಪಕ್ಷಿ ಇತ್ಯಾದಿಗಳು ಆಗಿರಬಹುದು, ಪಳೆಯುಳಿಕೆಗಳು ಆಗಿರಬಹುದು. ಪ್ರತಿಯೊಂದು ಜೀವಿಯಲ್ಲಿಯೂ ಇಂಗಾಲ 12 ಮತ್ತು ಇಂಗಾಲ 14 ಸಮ ಪ್ರಮಾಣದಲ್ಲಿ ಇರ್ತವೆ. ಜೀವಿ ಸತ್ತ ನಂತರ ಇಂಗಾಲ 12 ಅದೇ ಪ್ರಮಾಣದಲ್ಲಿ ಇದ್ದರೆ ಇಂಗಾಲ 14 ಕಡಿಮೆ ಆಗ್ತಾ ಬರುತ್ತೆ, ಕ್ಷೀಣಿಸುತ್ತಾ ಬರುತ್ತೆ. ಒಬ್ಬ ಪ್ರಾಣಿಯಲ್ಲಿ ಅಥವಾ ಜೈವಿಕ ಪಕ್ಷಿಯಾಗಿರಲಿ, ಅವುಗಳ ಪಳೆಯುಳಿಕೆಯಲ್ಲಿ ಪ್ರೆಸೆಂಟ್ಲಿ ಜೀವ ಇರುವಾಗ 12, 14 ಇಂಗಾಲ 12, 14 ಸೇಮ್ ಇದ್ದರೆ, ಆ ಪ್ರಾಣಿ ಸತ್ತ ನಂತರ ಇಂಗಾಲ 12 ಅಷ್ಟೇ ಇದ್ದರೆ ಇಂಗಾಲ 14 ಕ್ಷೀಣ ಆಗುತ್ತಾ ಬರುತ್ತೆ. ಹೀಗೆ ಇಂಗಾಲ 12 ಮತ್ತು 14ನ್ನು ಕಂಪೇರ್ ಮಾಡೋದ್ರಿಂದ ನಾವು ಆ ಒಂದು ಪಳೆಯುಳಿಕೆಯ ವಯಸ್ಸನ್ನು ಕಂಡುಹಿಡಿಯಬಹುದು, ಲೆಕ್ಕಾಚಾರ ಮಾಡಬಹುದು. ಈ ವಿಧಾನದ ಮೂಲಕ 10,000 ವರ್ಷಗಳ ಹಿಂದಿನ ವಸ್ತುವನ್ನು ನಾವು, ಅದರ ಕಾಲಘಟ್ಟವನ್ನು ನಾವು ತಿಳಿಯಬಹುದು. ಇನ್ನು ಉತ್ಖನನದ ಮೂಲಕ ಕಲಬುರಗಿಯ ಸನ್ನತಿ ಕಾಲಘಟ್ಟದ ಅವಶೇಷಗಳು, ತಮಿಳುನಾಡು ಅರಿಕಮೇಡು ಪಟ್ಟಣಂಗಳಲ್ಲಿ ಹಲವಾರು ಅವಶೇಷಗಳು ನಮಗೆ ದೊರೆತಿವೆ. ರೋಮ್ ಮತ್ತು ದಕ್ಷಿಣ ಭಾರತದ ನಡುವಿನ ವ್ಯಾಪಾರ ಸಂಬಂಧಗಳ ಬಗ್ಗೆ ವಿಪುಲ ಸಾಕ್ಷಿಗಳು ಇದರಿಂದ ದೊರೆತವು. ಇವುಗಳೆಲ್ಲವನ್ನು ನಾವು ಇಂಗಾಲ 14 ಈ ಎಲ್ಲ ಪಳೆಯುಳಿಕೆಗಳ ಕಾಲವನ್ನು ನಾವು ಇಂಗಾಲ 14ರ ವಿಧಾನದ ಮೂಲಕ ಕಂಡುಹಿಡಿಯಬಹುದಾಗಿತ್ತು.
ಇದು ಇತರೆ ಅವಶೇಷಗಳು ನಮಗೆ ತಿಳಿಸಿಕೊಡುವಂತಹ ಇತಿಹಾಸ. ಈ ಪಾಠದಿಂದ ನಾವು ಆಧಾರಗಳು, ಇತಿಹಾಸದ ಆಧಾರಗಳು, ಅವುಗಳ ವಿಧಗಳು, ಹಾಗೆ ಶಾಸನಗಳು, ನಾಣ್ಯಗಳು ಮತ್ತು ಇತರ ಅವಶೇಷಗಳು ತಿಳಿಸಿಕೊಡುವಂತಹ ಇತಿಹಾಸ, ಅವು ಇತಿಹಾಸವನ್ನು ಬರೆಯುವಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಇನ್ನು ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲೇದು, ಪೃಥ್ವಿರಾಜ ರಾಸೋ ರಚಿಸಿದವರು ಯಾರು? ಹಾಲರಾಜ, ವಿಶಾಖದತ್ತ, ಚಾಂದರ್ಬಾಯಿ, ಪಂಪ. 2ನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನು ಕೆಳಗಿನ ಯಾವ ಶಾಸನ ತಿಳಿಸುತ್ತೆ? ಐಹೊಳೆ ಶಾಸನ, ಹಾಥಿಗುಂಪ ಶಾಸನ, ಉತ್ತರ ಮೇರೂರಿನ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ. ಈ 4 ಆಪ್ಷನ್ಸ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.